ಕಾಂಗ್ರೆಸ್ನವ್ರ ಜೊತೆಗೆ ಬೇರೆ ಸಮುದಾಯದವರು ಎಲ್ಲರೂ ಕೂಡ ಇಲ್ಲಪ್ಪ ಇವ್ರು ರಾಜಣ್ಣ ಏನನ್ನಾಗಲಿ ಗಡಸು ಮನುಷ್ಯ ಅವನೇ, ಸತ್ಯ ಹೇಳ್ತಾನೆ, ಯಾರಿಗೂ ಏನು ಲೆಕ್ಕ ಕೊಡಗಲ್ಲ ಅವನು, ಅದರಿಂದ ಅವನು ಒಂದು ಹಠ ಏನಾದರೂ ಹಿಡಿದ್ರೆ ಅವ್ನು ಕೆಲಸ ಮಾಡೇ ಮಾಡ್ತಾನೆ, ಮಾಡಿದ್ದೀನೋ ಬಿಟ್ಟಿದ್ರೆ ನನಗೆ ಗೊತ್ತಿಲ್ಲ. ಆದರೆ ಆ ಥರ ಒಂದು ನಂಬಿಕೆ ಜಿಲ್ಲೆನಲ್ಲಿ ಇದ್ದಿದ್ದರಿಂದ ನಾನು 1570 ಓಟು ಲೀಡರ್ ಗೆದ್ದೆ. ನಾನು ಫಸ್ಟ್ ರೌಂಡಲ್ಲೇ ನಾನು ಎಲೆಕ್ಷನ್ ದಿವಸ ಬೆಂಗಳೂರು ಮಲಿಕೊಂಡ್ಬಿಟ್ಟಿದ್ದೀನಿ. ಕೌಂಟಿಂಗ್ ದಿವಸ ಬೆಂಗಳೂರಲ್ಲೇ ಇದ್ದೀನಿ. ನಾನು ಇಲ್ಲಿ ಮಧ್ಯಾಹ್ನಕ್ಕೆ 1 ಗಂಟೆಗೆ ಬಂದೆ. ನಾನು ಅದು 10:30ಗೆ ಡಿಕ್ಲೇರ್ ಆಗಿಬಿಟ್ಟಿದ್ದೆ. ನಾನು ಸರ್ಟಿಫಿಕೇಟ್ ತೊಗೋಬೇಕು ಅಂತೇಳಿ ಆ DC SP ಹುಡುಕಿಸ್ತವ್ರು ನನಗೆ. ನಾನು ಬೆಂಗಳೂರಿನಲ್ಲಿ ಮಲಗಿಬಿಟ್ಟಿದ್ದೆ. ನಾನು ಹೋಗಿ ಕೌಂಟಿಂಗ್ ದಿವಸ ಅಂದರೆ ನನಗೆ ಕಾನ್ಫಿಡೆನ್ಸ್ ಇತ್ತು, ಗೆಲ್ತೀನಿ ನಾನು, ಜನ ನನ್ನ ಕೈ ಹಿಡಿತಾರೆ, ನನಗೆ ಅನ್ಯಾಯ ಆಗೋದಿಲ್ಲ ಅಂತೇಳಿ. ಅದಕ್ಕಿಂತ ಮುಂಚೆ 94 ತುಮಕೂರಿಗೆ ಅಸೆಂಬ್ಲಿಗೆ ಇಂಡಿಪೆಂಡೆಂಟ್ ನಿಂತ್ಬಿಟ್ಟಿದ್ದೆ. ನಾನು ಇಂಡಿಪೆಂಡೆಂಟ್ ನಿಂತಾಗ ತುಮಕೂರ್ದು ಇತಿಹಾಸ ಏನಪ್ಪ ಅಂತ ಹೇಳಿದ್ರೆ, ಈ ಪಕ್ಷೇತರರಿಗೆ ಓಟ್ ಹಾಕೋದಿಲ್ಲ. ಇಲ್ಲಿ ಯಾವ ಆಧಾರದ ಮೇಲೆ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದ್ರೆ, ಈ BP ಗಂಗಾಧರ್ ಅವರು XMLA ಮತ್ತು ಸಮುದಾಯ ಇದೆ ಅವರಿಗೆ, ಅವರು ನಿಂತ್ಕೊಂಡು ಬಹುಗುಣಕ್ಕೆ ಕರ್ಕೊಂಬಂದು ಕ್ಯಾಂಪೇನ್ ಮಾಡಿಸಿದ್ರು ತುಮಕೂರಲ್ಲಿ. ಅವ್ರಿಗೆ 2,500 ಓಟ್ ಬಂತು. ವಿ ಚಿಕ್ಕವೀರಯ್ಯನವರು ಅಂತೇಳಿ ಕುರುಬ ಸಮಾಜದವರು, ಅವರು ಕಮ್ಯುನಿಸ್ಟ್ ಪಾರ್ಟಿ ಜ್ಯೋತಿ ಬಸ್ಸು ಕರ್ಕೊಂಬಂದು ಕ್ಯಾಂಪೇನ್ ಮಾಡಿಸಿದ್ರು ಒಂದು ಎಲೆಕ್ಷನ್ನಲ್ಲಿ, ಅವ್ರಿಗೂ 2,800 ಬಂತು. ಈಗ ನಾನು ಇಂಡಿಪೆಂಡೆಂಟ್ ನಿಂತರೆ ನಮ್ಮ ಜಾತಿನೂ ಕಡಿಮೆ ಇಲ್ಲಿ, ಮತ್ತು ಯಾರು ಹಾಕೊಂಬಂತ ನಾನು ಎಲೆಕ್ಷನಲ್ಲಿ ದುಡ್ಡು ಖರ್ಚು ಮಾಡೋನಲ್ಲ, ದುಡ್ಡು ನಾನು ಖರ್ಚು ಮಾಡಲ್ಲ, ಯಾರಿಗೂ ಇಸ್ಕೊಳ್ಳೋದಿಲ್ಲ, ಯಾರಿಗೂ ಕೊಡೋದು ಇಲ್ಲ. ಗಂಗಪ್ಪ ಗೆಲ್ಲಕ್ಕಾಗ್ತದೆ ಅಂತೇಳಿ ಇಂಡಿಪೆಂಡೆಂಟ್ ಯಾರೋ ಬಂದು ಉಪ್ಸೋರು, ಸರಿ ಒಂದು ಅರ್ಜಿ ಹಾಕ್ತೆ ತಿರ್ಗಾಡ್ಕೊಂಡಿದ್ದೆ. ಅದು ನೋಡಿದ್ರೆ ನನಗೆ 26,000 ಓಟ್ ಹಾಕ್ಬಿಟ್ಟು, ನಾವೊಂದು 10,000 ಬರ್ತವೆ, ಡಿಪಾಸಿಟ್ ಕುಡಿತದೆ ಸಾಕ್ಬಿಡಪ್ಪ ಅಂತ ನಾನು ಅಂದ್ಕೊಂಡಿದ್ದೆ. ನೋಡಿದ್ರೆ 26,000 ಓಟ್ ಹಾಕ್ಬಿಟ್ಟು, 26,000 ಓಟು ಬರೀ ನಮ್ಮ ಸಮುದಾಯ ಎಷ್ಟಿದೆ ಈ ಕಾನ್ಸ್ಟಿಟ್ಯೂನ್ಸಿಲಿ ಹೇಳಿ ನೋಡೋಣ. ಒಂದು 5,000-6,000 ಜನ. ಏನಪ್ಪ ಪುರುಷೋತ್ತಮ ಎಷ್ಟು ಪಡ್ಕೊಂಡಿದ್ಯಾ ಅಧ್ಯಕ್ಷ, ನಿನಗೆ ಗೊತ್ತಿರುತ್ತಲ್ಲ. ಸರಿ, ನಾನು ನೋಡಿದ್ರೆ 26,000 ಓಟ್ ಹಾಕ್ಬಿಟ್ಟೆ. ನಾನು ಇದೇನು ಇಷ್ಟೊಂದು ಓಟ್ ಹಾಕ್ಬಿಟ್ಟವ್ರಲ್ಲ ಅಂತ ಹೇಳಿ ಹಿಂಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಆಮೇಲಿಂದ ಅಂದ್ಕೊಂಡೆ, ನನಗೆ 26,000 ಹಾಕಿದ್ರು ಬಾಲಯ್ಯನವರೇ. ಲಕ್ಷ್ಮೀ ನರಸಿಂಹ ಮಿನಿಸ್ಟ್ರು, ಅವ್ರಿಗೆ 27,000 ಆಗ್ತಿತ್ತು. ಕಡೆಗೆ ಶಫಿ ಅಹಮದ್ ಕಾಂಗ್ರೆಸ್ ಕ್ಯಾಂಡಿಡೇಟು, ಅವ್ರಿಗೆ 29,000. ಈ BJP ಶಿವಣ್ಣ ನಿಂತಿದ್ದ, ಇವ್ರು 32,000. ನನಗೆ ಇಷ್ಟೊಂದು ಜನ ಓಟ್ ಹಾಕ್ತಾರೆ ಅಂತ ಗೊತ್ತಿದ್ರೆ ಆ ಎಲೆಕ್ಷನ್ನಲ್ಲೇ ಗೆದ್ಬಿಡ್ತಿದ್ದೆ ನಾನು ಕೆಲಸ ಮಾಡಿ. ಅದು ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಒಂದು 10,000 ಬರ್ಬೋದು, ನೋಡೋಣ ಬಿಡಪ್ಪ, ಸಾಕು ಡಿಪಾಸಿಟ್ ಉಳಿಲಿ, ಗೌರವ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಕೌಂಟಿಂಗ್ ಆದಮೇಲೆ ಭಾಳ ಜನ ಬಂದು ನನಗೆ ಹೇಳಿದ್ರು, ನಿನ್ಗೆ ಇಷ್ಟೊಂದು ಓಟ್ ಬರ್ತವೆ ಅಂತ ಗೊತ್ತಿರೋ ನಾವು ಆಗ್ತಾ ಇದ್ದೋ, ನಾವು ಯಾರೂ ಹಾಕ್ಲಿಲ್ಲ, ನಿನಗೆ ತಪ್ಪಾಗೋಗ್ಬಿಟ್ಟೈತೆ ಅಂತೇಳಿ ಭಾಳ ಜನ ಬಂದು ನನಗೆ ಹೇಳೋರು. ಆಯ್ತು ಬಿಡ್ರಪ್ಪ ಹೋಗ್ಲಿ ಅಂತೇಳಿ ಅವ್ರಿಗೆ ಹೇಳ್ತಾ ಇದ್ದೆ, ನಮ್ಮ ಅದೃಷ್ಟ ಆಗಿದೆ ಅಂತೇಳಿ. ಹೀಗೆ ನಾವು ಅಷ್ಟೊಂದು ಓಟ್ ಹೆಂಗೆ ಹಾಕ್ತಾರೆ, ನಾವು ಜನಗಳಿಗೆ ಸ್ಪಂದಿಸ್ತಾ ಇದ್ದು, ಜನಗಳಿಗೆ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದ್ದು. ನಾವು ಯಾರೇ ಆಗಲಿ, ಯಾವುದೇ ಸಮುದಾಯದವರಾಗಲಿ, ಒಂದು ಅನುಕೂಲ ಕೇಳಿಕೊಂಡು ನಮ್ಮ ಹತ್ರ ಬಂದಾಗ ನಾವು ಅವ್ರಿಗೆ ಮಾಡಬೇಕು. ನಮ್ಮನ್ನು ಕೇಳ್ಕೊಂಡು ಬರ್ತಕ್ಕಂಥ ಒಂದು ಅವರ ನಂಬಿಕೆ ಇದೆಯಲ್ಲ, ಇವ್ರ ಹತ್ರ ಹೋದರೆ ಇದೇನಾದ್ರು ಒಂದು ಸಹಾಯ ಆಗ್ತದೆ ಅಂತೇಳಿ ನಂಬಿಕೆ ಇಟ್ಕೊಂಡಿದ್ದಾರಲ್ಲ, ಆ ನಂಬಿಕೆಗೆ ಅಪಚಾರ ಆಗಬಾರ್ದು. ನಾವು ಯಾರೇ ನಮ್ಮ ಪರಿಚಯ ಇರೋದು ಬರಲಿ, ಅಥವಾ ನಮ್ಮ ಜಾತಿಯವ್ರು ಬರಲಿ, ಇನ್ನೊಂದು ಜಾತಿಯವ್ರು ಬರಲಿ, ಯಾರಾದರೂ ಬರಲಿ, ನಮ್ಮ ಹತ್ರ ಅನುಕೂಲ ಯಾವುದಾದ್ರೂ ಕೇಳಿ ಬಂದಾಗ ನಾವು ಅವರಿಗೆ ನಿರಾಶೆ ಆಗದ ರೀತಿಯಲ್ಲಿ ನಡ್ಕೋತೀವಲ್ಲ, ಅದೇ ನಮ್ಮ ಶಕ್ತಿ, ಏನೂ ಅಲ್ಲ. ಅವ್ರಿಗೆ ನಿರಾಶೆ ಆಗಬಾರ್ದು. ಅವನ ಹತ್ರ ಹೋದರೆ ಏನಾದ್ರು ಒಂದು ನಮಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡ್ಬರ್ತಾನೆ. ಆ ನಂಬಿಕೆಗೆ ಅಪಚಾರ ಆಗದಂಗೆ ನಾವು ನಡ್ಕೊಂಡ್ರೆ ನಮಗದು ಶಕ್ತಿನೂ ಆಗ್ತದೆ. ಮತ್ತು ಅವರು ಊರಿಗೆ ಹೋಗಿ 100 ಜನ ಕೇಳ್ತಾರೆ, ಯಾ MLA ತಕ್ಕ ಹೋಗೋದೇನೋ, ಯಾವ ಲೀಡ್ರನ್ನ ಕರ್ಕೊಂಡು ಹೋಗೋದೇನೋ, ನಡೆಯೋ ಸೀದಾ ಹೋಗೋಣ, ಹೋದರೆ ಏನಾರೋ ಒಂದು ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಊರಲ್ಲಿ ಅನ್ಕೊಂತಾನೆ. ಇವ್ನ ಮಾತು ಕೇಳ್ಕೊಂಡು 200 ಜನ ಬರ್ತಾರೆ. ಇಲ್ಲಾಂದ್ರೆ ನಮ್ಮ ಮನೆ ಹತ್ರ ಬೆಳಗ್ಗೆ ಅಷ್ಟೊಂದು ಜನ ಸುಮ್ಮನೆ ಬರ್ತಾರೆ, ಸುಮ್ಮನೆ ಯಾರೂ ಬರೋದಿಲ್ಲ. ಹೋದರೆ ಏನಾದ್ರು ಅನುಕೂಲ ಮಾಡ್ಕೋಬೋದು ಅನ್ನೋ ದೃಷ್ಟಿಯಲ್ಲಿ ನಂಬಿಕೆ ಇಟ್ಕೊಂಡು ಬರ್ತಾರೆ. ಹಾಗಾಗಿ ನಾವು